Audio Jungle. Audio Jungle. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ನಮ್ಮ ಸಂಕ್ರಾಂತಿ ಅಂತೂ ಬೆಳಗ್ಗೆ ಹಾಸ್ಪಿಟ್ಲಲ್ಲೇ ಆಯಿತು ಅನ್ಬೋದು. ಏಕೆ ಅಂದರೆ ಪ್ರತಿ ವರ್ಷ ಅಂದರೆ ಹೋದ ವರ್ಷದಿಂದನೂ ಸಂಕ್ರಾಂತಿ ಹಾಗೆ ಎಲ್ಲ ಹಬ್ಬಗಳಲ್ಲೂ ನಾವು ಹಾಸ್ಪಿಟ್ಲಲ್ಲೇ ಇರೋವಾಗ ಆಗಿದೆ. ಏಕೆಂದರೆ ನನ್ನ ಮಗಂಗೆ 103 ಡಿಗ್ರಿ ಜ್ವರ ಇತ್ತು. ಸೊ ಮಾರ್ನಿಂಗೆ ಕರ್ಕೊಂಡು ಹೋಗ್ಬೇಕಾಯಿತು. ಸೊ ಹಾಗಾಗಿ ಜ್ವರ ಎಲ್ಲ ಸ್ವಲ್ಪ ಅಲ್ಲಿ ಕಮ್ಮಿ ಮಾಡಿಕೊಂಡು ಅದಾದಮೇಲೆ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಸಂಜೆ ಈವ್ನಿಂಗ್ ಒಂದು ಸ್ವಲ್ಪ ಜ್ವರ ಬಿಡ್ತು. ಸೊ ಮನೆಯೆಲ್ಲ ಸ್ವಲ್ಪ ಬೇಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸಾರಿಸಿ ಗುಡಿಸಿ ಎಲ್ಲ ದೇವ್ರ ಪೂಜೆ ಮಾಡಿ ದೇವ್ರಿಗೆಲ್ಲ ಎಳ್ಳು ಬೆಲ್ಲ ಕಬ್ಬು ಹಾಗೆ ಬಾಳೆಹಣ್ಣೆಲ್ಲ ವೀಳ್ಯದೆಲೆ ಎಲ್ಲ ಇಟ್ಟು ಪೂಜೆ ಮಾಡಿ ಹಬ್ಬ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ನಮ್ಮದೇನು ಜೋರಿಲ್ಲ. ಸೊ ಚಿಕ್ಕ ಮಕ್ಕಳಲ್ಲಾಗಿದ್ದರೆ ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಫುಲ್ ಎಲ್ಲರ ಮನೆಗೂ ಎಳ್ಬೇರ್ಕೊಂಬರ್ತಿದ್ವಿ. ಬಟ್ ಈಗೆಲ್ಲ ದೊಡ್ಡವರಾಗಿ ಮದುವೆ ಆಗಿ ಮಕ್ಕಳಾಗಿರೋದ್ರಿಂದ ಅಷ್ಟೊಂದು ಕ್ರೇಜ್ ಇಲ್ಲ. ಸೊ ಇಲ್ಲೇ ಅಕ್ಕಪಕ್ಕದ ಮನೆಗೆ ಮಾತ್ರ ಹೋಗಿ ಎಳ್ಬಿಟ್ಬಿಟ್ಟು ಬರೋದು, 1-2 ಮನೆಗೆ ಕೊಟ್ಟಿದ್ದಾಯಿತು ಅಷ್ಟೇ. ಸೊ ನಾನು ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೆ. ಹೊಸ ಬಟ್ಟೆನೂ ಹಾಕ್ಕೊಂಡಿದ್ದೆ. ಬಟ್ ನನ್ನ ಮಗ ಅವನೊಂದು ಸ್ವಲ್ಪ ಹುಷಾರಾಗಿ ಚೆನ್ನಾಗಿದ್ದಿದ್ದರೆ ಅವನಿಗೂ ಎಲ್ಲ ಸ್ನಾನ ಮಾಡಿಸಿ ಎಲ್ಲ ಹೊಸ ಬಟ್ಟೆ ಹಾಕಿ ಎಲ್ಲರ ಮನೆಗೂ ಎಳ್ಬೀರೋದಕ್ಕೆ ಕರ್ಕೊಂಡು ಹೋಗ್ಬೋದಾಗಿತ್ತು, ದೇವಸ್ಥಾನಕ್ಕೆಲ್ಲ ಹೋಗ್ಬೋದಾಗಿತ್ತು ಅಂತ ಅನ್ನಿಸ್ತು. ಸೊ ನಾನು ಎಲ್ಲ ಹಬ್ಬಕ್ಕೂ ಇದೇ ಆಗೋಗುತ್ತೆ. ಅದು ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಏನು 2025ಇಂದನೂ ಈ ಹೊಸ ಮನೆಗೆ ಬಂದಾಗಿಂದ ಯಾವ ಹಬ್ಬ ಬರುತ್ತೋ ಆ ಹಬ್ಬದಲ್ಲೆಲ್ಲ ಹಾಸ್ಪಿಟ್ಲಲ್ಲೇ ಇರ್ತೀವಿ. ಅದೇನು ಅಂತಲೇ ಗೊತ್ತಿಲ್ಲ. ಈ ಹಬ್ಬ ಬಂದರೆ ಸಾಕು ನನ್ನ ಮಗ ತುಂಬ ಹುಷಾರು ತಪ್ತಾನೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಸೊ ಈ ವರ್ಷ ಹಬ್ಬ ಈ ಥರ ಆಯಿತು. ನೋಡೋಣ ನೆಕ್ಸ್ಟ್ ಹಬ್ಬಕ್ಕೆ ಇನ್ನೇನಾಗಿರುತ್ತೆ ಅಂತ. ಸೊ ಸಿ ಯು ನೆಕ್ಸ್ಟ್ ಟೈಮ್. ಬಾಯ್.